ಗುರುಭ್ಯೋ ನಮಃ. ನಾನು ಡಾಕ್ಟರ್ ಸರಿಕಾ ಎಸ್ ಗಂಗ ಮತ್ತೆ ತಮ್ಮೆದುರಿಗೆ ಇನ್ನೊಂದು ವಚನ ವಿಶ್ಲೇಷಣೆಯೊಂದಿಗೆ. ಸಮಯ ಯಾರಿಗೂ ಕಾಯದು ನೋಡ, ಸಮಯ ಪರಿಪಾಲನೆ ನೀ ಮಾಡ. ಸಮಯ ಯಾರಿಗೂ ಕಾಯದು ನೋಡ, ಸಮಯ ಪರಿಪಾಲನೆ ನೀ ಮಾಡ. ಸಮಯದ ಸದುಪಯೋಗ ಪಡೆದುಕೊಂಡವನೇ ನಿಜವಾದ ಜಾಣನೆಂದ ನಮ್ಮ ಕಲಾ ಸಂಗಮನಾಥ. ಸಮಯದ ಸದುಪಯೋಗ ಪಡೆದುಕೊಂಡವನೇ ನಿಜವಾದ ಜಾಣನೆಂದ ನಮ್ಮ ಕಲಾ ಸಂಗಮನಾಥ. ಬಂಧುಗಳೇ, ಜೀವನದಲ್ಲಿ ಸಮಯ ಅನ್ನುವಂಥದ್ದು ಬಹಳ ಬಹಳ ಬಹಳನೇ ಮುಖ್ಯವಾದಂಥ ಅಂಶ. ಈ ಗೆಲುವಿನ ಹೆಜ್ಜೆಗಳು ಅಂತ ನಾವೇನಾದರೂ ಕನ್ಸಿಡರ್ ಮಾಡಿದ್ರೆ ಅದರಲ್ಲಿ ಗೆಲುವಿನ ಪ್ರಥಮ ಹೆಜ್ಜೆನೇ ಈ ಸಮಯ ಪರಿಪಾಲನೆ, ಸಮಯ ಪ್ರಜ್ಞೆ, ಟೈಮ್ ಮ್ಯಾನೇಜ್ಮೆಂಟ್ ಅಂತ ಆಗುತ್ತೆ. ಯಾರು ಜೀವನದಲ್ಲಿ ಸಮಯದ ಒಂದು ಪ್ರಜ್ಞೆಯನ್ನು ಇಟ್ಕೊಂಡು ಸಮಯವನ್ನು ಸರಿಯಾಗಿ ನಿರ್ವಹಿಸ್ತಾರೋ ಅವರು ಖಂಡಿತವಾಗಿಯೂ ಕೂಡ ಸಾಧನೆಯ ಪಥದಲ್ಲಿ ಮುಂದೆ ಸಾಗ್ತಾ ಒಂದಲ್ಲ ಒಂದು ದಿನ ಅವರು ಸಾಧಕರಾಗ್ತಾರೆ. ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಸಮಯ ಅನ್ನುವಂಥದ್ದು ಎಷ್ಟು ಮುಖ್ಯ ಅನ್ನೋಕ್ಕೆ ನಾನು ಒಂದು ಉದಾಹರಣೆ ಹೇಳೋಕ್ಕೆ ಬಯಸ್ತಾ ಇದ್ದೀನಿ. ಇಲ್ಲಿ ಒಂದು ವರ್ಷದ ಸಮಯ ಎಷ್ಟು ಮುಖ್ಯ ಅಂತ ನಾವು ಏನಾದರೂ ತಿಳ್ಕೊಬೇಕಾದ್ರೆ SSLC ಫೇಲ್ ಆದ ವಿದ್ಯಾರ್ಥಿಗೆ ನಾವು ಕೇಳಿದಾಗ ಗೊತ್ತಾಗುತ್ತೆ ಒಂದು ವರ್ಷದ ಮಹತ್ವ ಎಷ್ಟು ಅಂತ. ಒಂದು ತಿಂಗಳ ಮಹತ್ವ ಎಷ್ಟು ಅಂತ ನಾವು ಕೇಳೋದಾದರೆ ಒಬ್ಬ ಗರ್ಭಿಣಿ ಮಹಿಳೆಗೆ ಕೇಳಿದಾಗ ಅವಳಿಗೆ ಪ್ರತಿ ತಿಂಗಳು ಎಷ್ಟು ಮಹತ್ವದ್ದು ಅನ್ನೋದು ಅವಳಿಂದ ನಾವು ಕೇಳಿ ತಿಳ್ಕೊಬೋದು. ಒಂದು ಗಂಟೆಯ ಮಹತ್ವ ಎಷ್ಟು ಅಂತ ನಾವು ತಿಳ್ಕೊಳ್ಬೇಕು ಅಂತಂದರೆ ಪರೀಕ್ಷೆ ಬರಿತಾ ಇರ್ತಾರಲ್ಲ ಅಂತಹ ವಿದ್ಯಾರ್ಥಿಗಳಿಗೆ ಕೇಳಿದರೆ ಒಂದು ಗಂಟೆಯ ಮಹತ್ವ ಎಷ್ಟು ಅನ್ನೋದು ಗೊತ್ತಾಗುತ್ತೆ. ಹಾಗೆಯೇ ಈ ಒಂದು ನಿಮಿಷದ ಮಹತ್ವ ಯಾರಿಗಿಂದಾದರೂ ನಾವು ತಿಳಿದುಕೋಬೇಕು ಅಂತಂದರೆ ಜಸ್ಟ್ ಆಗತಾನೆ ಬಸ್ಸು ರೈಲ್ವೆನೋ ಮಿಸ್ ಮಾಡ್ಕೊಂಡಿರ್ತಾರಲ್ಲ ಅವರಿಗೆ ಕೇಳಿದಾಗ ಒಂದು ನಿಮಿಷದ ಒಂದು ಮಹತ್ವ ಎಷ್ಟು ಅನ್ನೋದು ನಾವು ತಿಳ್ಕೊಳ್ಬೋದು. ಒಂದು ಸೆಕೆಂಡ್ ಕೂಡ ಜೀವನದಲ್ಲಿ ಬಹಳ ಮುಖ್ಯ. ಒಂದು ಸೆಕೆಂಡಿನ ಮಹತ್ವ ನಾವು ಯಾರಿಗಿಂದಾದರೂ ತಿಳ್ಕೊಬಹುದು ಅಂತಂದರೆ ಒಲಿಂಪಿಕ್ನಲ್ಲಿ ಒಂದೇ ಹೆಜ್ಜೆ ಹಿಂದೆ ಒಂದೇ ಹೆಜ್ಜೆ ಮುಂದೆ ಅಂತರದಲ್ಲಿ ಒಬ್ಬರು ಸೋಲ್ತಾರೆ, ಒಬ್ಬರು ಗೆಲ್ತಾರೆ ಒಂದೇ ಸೆಕೆಂಡ್ ಇದರಲ್ಲಿ. ಸೊ ಅಂಥವರಿಗೆ ನಾವು ಕೇಳಿ ತಿಳ್ಕೊಂಡಾಗ ಆ ಒಂದು ಒಬ್ಬನು ಗೋಲ್ಡ್ ಮೆಡಲಿಸ್ಟ್ ಆಗ್ತಾನೆ, ಮತ್ತೊಬ್ಬನು ಬೆಳ್ಳಿಯ ಪದಕವನ್ನು ಪಡ್ಕೊಳ್ತಾನೆ ಒಂದೇ ಸೆಕೆಂಡ್ ಮಿಸ್ ಆಗಿರೋ ಕಾರಣಕ್ಕಾಗಿ. ಹಾಗಾಗಿ ಸಮಯ ಅನ್ನುವಂಥದ್ದು ಜೀವನದಲ್ಲಿ ಬಹಳ ಮುಖ್ಯವಾಗಿರುತ್ತೆ. ಸೊ ಸಮಯ ಯಾರಿಗೂ ಕಾಯಲ್ಲ. ಹೇಗೆ ಗಡಿಯಾರ ಮುಂದಕ್ಕೆ ತಿರುಗುತ್ತೋ ಹಾಗೆ ಸಮಯ ಕೂಡ ಹೋಗಿದ್ದು ವಾಪಸ್ ಬರಲ್ಲ. ಹಾಗಾಗಿ ನಾವು ಸಮಯವನ್ನು ತುಂಬ ಜಾಗರೂಕತೆಯಿಂದ, ತುಂಬ ಜಾಣತನದಿಂದ ಬಳಸ್ಕೊಳ್ಬೇಕು, ಅದರ ಸದುಪಯೋಗವನ್ನು ಪಡ್ಕೊಳ್ಬೇಕು. ಅಂದಾಗ ಜೀವನದಲ್ಲಿ ಸಾರ್ಥಕ ಆಗ್ತದೆ. ನಾವು ಜಾಣತನದಿಂದ ಮುಂದೆ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಧನ್ಯವಾದಗಳು.